ನೀವು ನೋಡ್ತಾ ಇದ್ದೀರಾ ITV ನ್ಯೂಸ್. ಇದೀಗ ಹೆಡ್ಲೈನ್ಸ್. ಎಲ್ಲೆಲ್ಲೂ ವಾಲ್ಮೀಕಿ ಜಯಂತಿ ಆಚರಣೆ, ಎಲ್ಲಾ ಜನಾಂಗದವರಿಂದ ಪೂಜಾ ಕಾರ್ಯಕ್ರಮಗಳು, ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯ ಮೆರವಣಿಗೆ. ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಪ್ರತಿಭಟನೆ, ಕಡ್ಡಾಯವಾಗಿ ದಿನಕೂಲಿ ನೀಡಬೇಕು ಎಂದು ಆಗ್ರಹ. ಗುಡಿಬಂಡೆ ತಾಲೂಕಿನಲ್ಲಿ ಘಟನೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಸುವೊಂದು ಸಾವು, ವೈದ್ಯರಿಲ್ಲದ ಪಶು ಆಸ್ಪತ್ರೆ, ಗ್ರಾಮಸ್ಥರಿಂದ ಪ್ರತಿಭಟನೆ. ರಾಮಾಯಣದ ಕರ್ತೃ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡಿದ್ರು. ರಸ್ತೆಗಳಲ್ಲಿ ವಾಲ್ಮೀಕಿ ಪ್ರತಿಮೆಗಳ ಮೆರವಣಿಗೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾಗಮನ. ಎಲ್ಲೆಲ್ಲೂ ಮೆರವಣಿಗೆಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹರ್ಷಿ ವಾಲ್ಮೀಕಿಯ ಭಾವಚಿತ್ರಗಳು ಇವೆಲ್ಲ ಕಂಡು ಬಂದಿದ್ದು ವಾಲ್ಮೀಕಿ ಜಯಂತಿಯ ಆಚರಣೆಯಲ್ಲೇ. ಈ ವಾಲ್ಮೀಕಿ ಜಯಂತಿ ಆಚರಣೆಯು ಸಕಲ ಜನಾಂಗ ಬಾಂಧವರಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ನೀಡಲಾಯಿತು. ಹಾಗೂ ಈ ವೇಳೆ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ಸಹ ನಡೆಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಶ್ರೀಕೃಷ್ಣನ ಅವತಾರಗಳಲ್ಲಿ ಒಂದು ಭಾಗವಾಗಿರುವ ಶ್ರೀರಾಮನ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಬಿಡಿಸಿಟ್ಟು ಶ್ರೀರಾಮನ ಮಕ್ಕಳಾದ ಲವಕುಶರನ್ನು ಶ್ರೀರಾಮನಿಗೆ ಸರಿಸಮಾನವಾಗಿ ಸಿದ್ಧ ಮಾಡಿದಂತಹ ವಾಲ್ಮೀಕಿ ಇವರ ಅನುಯಾಯಿಗಳಾಗಿ ಹುಟ್ಟಿರುವ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜಕ್ಕೆ ಪ್ರಯೋಜಕರಾಗಬೇಕು. ಮಹರ್ಷಿ ವಾಲ್ಮೀಕಿಯವರ ದೂರದೃಷ್ಟಿ ಇಡೀ ಮನುಕುಲಕ್ಕೆ ಮಾರ್ಗದರ್ಶನವಾಗಿದೆ. ಇವರ ಕಲ್ಪನೆಯಂತೆ ಸಮಾಜದಲ್ಲಿನ ಬಡವರು, ಶೋಷಿತ ವರ್ಗದವರು, ಅಲ್ಪಸಂಖ್ಯಾತರು, ಒಟ್ಟಾರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಜೀವಿಸಬೇಕಾಗಿದೆ. ಆದ್ದರಿಂದ ಮಕ್ಕಳಿಂದ ಕದಿಯಲಾಗದಂತಹ ಸಂಪತ್ತಾಗಿರುವ ಶಿಕ್ಷಣವನ್ನು ಮಕ್ಕಳಿಗೆ ನೀಡಿದರೆ ಅವರು ಸಮಾಜದಲ್ಲಿ ಸಂಸ್ಕಾರವಂತರಾಗಿ ಬೆಳೆಯುತ್ತಾರೆ ಎಂದರು. ಈ ಸಮಯದಲ್ಲಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಜನಾಂಗ ಬಾಂಧವರು ಹಾಜರಿದ್ದರು. ನಾವು ಬಹಳ ವಿಜೃಂಭಣೆಯಿಂದ ಬಹುಶಃ ಕಳೆದ ಸಾರಿ ಏನು ಆಚರಣೆ ಮಾಡಿದ್ವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹಳ ಅದ್ದೂರಿಯಾಗಿ, ಬಹಳ ವೈಭವವಾಗಿ ಇಡೀ ನಗರ ಭಾಗದಲ್ಲಿ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಒಂದು ಭಾವಚಿತ್ರವನ್ನು ಪಲ್ಲಕ್ಕಿ ಮೂಲಕ ಅನೇಕ ಎಲ್ಲ ತಾಲೂಕಿನ 36 ಒಂದು ಪಂಚಾಯತ್ಗಳಿಂದ ಇವತ್ತು ಎಲ್ಲಾ ಪಂಚಾಯತ್ಗಳಿಂದ ಸ್ತಬ್ಧಚಿತ್ರಗಳು, ಪಲ್ಲಕ್ಕಿಗಳು ಬಹಳ ಅದ್ಭುತಗಳಿಂದ ಬಹುಶಃ ಎಲ್ಲೆಂದೂ ಕೂಡ ಮನೆ ಆಗಲಿ ಅಂತ ಒಂದು ಅದ್ಭುತವಾದಂತಹ ಒಂದು ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಅವರ ಮಹರ್ಷಿ ವಾಲ್ಮೀಕಿಯವರ ವಿಚಾರಗಳನ್ನು ಶ್ರೀಮತಿ ಅರ್ಚನಾ ಅವರು ಬಹಳ ಚೆನ್ನಾಗಿ ಹೇಳಿದರು. ಆದರೆ ಮಹರ್ಷಿ ವಾಲ್ಮೀಕಿಯವರು ಪ್ರಾರಂಭದಲ್ಲಿ ಸ್ವಲ್ಪ ಸಮಾಜಕ್ಕೆ ಖಂಡಿತವಾಗಿರುವುದು, ಆದರೆ ಕಾಲಕಾಲಕ್ಕೆ ಬರ್ತಾ ಅವರ ಪರಿವರ್ತನೆಯಾಗಿ ಅದರ ನಾನಾದರೂ ಭಾವಿಸ್ತೇನೆ. ಆದರೆ ಈ ಒಂದು ಸಮಾಜಕ್ಕೆ ಒಂದು ಏನು ಒಂದು ಎಡೆತು ತರಲು ನಾಳೆಯಿಂದ ಒಂದು ಸಮಾಜಕ್ಕೆ ಮುಖ್ಯವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಪ್ರಾರಂಭದಲ್ಲಿ ಆ ರೀತಿ ಆಗಿರ್ಬೋದು. ಆ ನಂತರ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಈ ಸಮಾಜ ಯಾವ ದಿಕ್ಕಿಗೆ ಹೋಗಬೇಕು ಅನ್ನುವಂತ ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಒಂದು ಅನೇಕ ವಿಚಾರಗಳನ್ನ ನಮ್ಮ ಬದುಕಿಗೆ ಈ ರಾಮ ಲಕ್ಷ್ಮಣಕ್ಕಿಂತ ರಾಜರನ್ನ ಯಾರು ಹುಟ್ಟೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಗೊತ್ತಿಲ್ಲ, ಅಲ್ಲಿವರೆಗೂ ಅಂತವರ ಚರಿತ್ರೆಯನ್ನು ಬರುವಂತ ಶಕ್ತಿ ಆ ಭಗವಂತ ವಾಲ್ಮೀಕಿ ಕೊಟ್ಟಿದ್ರು ಅಂದ್ರೆ ಇನ್ನ ನೀವು ಅರ್ಥ ಮಾಡ್ಕೊಬೇಕು. ವಾಲ್ಮೀಕಿಯವರು ಎಷ್ಟು ಶಕ್ತಿದಾಯಕವಾಗಿದ್ರು, ಅವರು ಎಷ್ಟು ತಪಸ್ವಿಗಳಾಗಿದ್ರು. ಅದೇ ಅಷ್ಟೇ ಅಲ್ಲ, ಲವಕುಶರನ್ನ ಶ್ರೀರಾಮಚಂದ್ರನ ಸೃಷ್ಟಿಕರ್ತನಿಗೆ ಸಮವಾಗಿ ತಯಾರು ಮಾಡ್ತಾರಲ್ಲ, ಅದು ವಿಶೇಷ. ಆ ವಾಲ್ಮೀಕಿ ಒಂದು ಆಶ್ರಮದಲ್ಲಿ ಈ ಒಂದು ಶಕ್ತಿಯನ್ನು ಪಡೆದಿರುವಂತ ಸಮುದಾಯ ಇಲ್ಲಿ ಬಹಳ ಜನ ಇದ್ದೀವಿ. ಯಾಕೆ ಸ್ಕೂಲ್ ಕಂಪಿಟೇಷನ್ అంటే చిన్న స్కూల్ కంపించాలి, ఇదే కష్టం. చదువు అనే బాగుంది కదా, దానిలో నీళ్లు తోస్తా ఉంటే వస్తా ఉంటుంది, అది ఎప్పుడు ఎండిపోయాలి. దీన్ని కూడా అర్థం చేసుకోండి. అందుకే చదువు చాలా పవిత్రమైంది. అందుకుగా రాజడం ఇక్కడ ఒక మునేపు గారు, అక్కడ ఒక మునేపు గారు ఉన్నాడు, ఎర్రబచ్చ కూడా తయారవుతా ఉన్నాడు. వీళ్ళందరూ చేరి దీనికి సపోర్ట్ చేయన్నారు. వీటిలో విద్యాభ్యాసం చేయండి, మీరు కూడా బాగా కావాలా. సమాజంలో ఎవరు కూడా వెనకబడకూడదని గాంధీజీ ಅವರು చెప్పారు. ನ್ಯೂಸ್ ರೂಮ್ ITV ನ್ಯೂಸ್. ಅದು ಯಾವ ದೇವರ ಶಾಪವೋ ಗೊತ್ತಿಲ್ಲ, ಅಪರೂಪಕ್ಕೆ ಮಧ್ಯೆ ಬಿದ್ದ ಮಳೆಗೆ ಹರ್ಷಗೊಂಡ ರೈತರು ಇರೋಬರೋ ಬಂಡವಾಳವನ್ನು ಭೂಮಿಯೊಳಗೆ ಹಾಕಿದ್ರು. ಆದ್ರೆ ವಿಧಿಯಾಟವು ಈಗ ಹಾಕಿದ ಬಂಡವಾಳವನ್ನು ತಮ್ಮ ಕೈಯಾರೆ ತಾವೇ ಕಿತ್ತು ಬಿಸಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಿದು ಅನ್ಕೊಂಡ್ರ ಈ ಸ್ಟೋರಿ ನೋಡಿ.
ಬರಪೀಡಿತ ಪ್ರದೇಶದಲ್ಲೂ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ತಮ್ಮ ಕೈಯಾರೆ ಕಿತ್ತು ತೆಗೆಯುತ್ತಿರುವ ರೈತರು. ಪ್ರತಿಯೊಂದು ಪೈರಿನಲ್ಲೂ ಗೂಡು ಕಟ್ಟಿರುವ ಹುಳುಗಳು. ಇದರಿಂದ ಕಕ್ಕಾಬಿಕ್ಕಿಯಾಗಿ ವರುಣ ದೇವರ ಆಗಮನಕ್ಕೆ ಕಾಯುತ್ತಿರುವ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಕೆಂಬೋಡಿ ಎಂಬ ಗ್ರಾಮದಲ್ಲಿ. ಗ್ರಾಮದ ಹರೀಶ್ ಬಾಬು ಎಂಬ ರೈತ ತನ್ನ 3 ಎಕರೆ ಜಮೀನಿನಲ್ಲಿ ಕಳೆದ ತಿಂಗಳು ಬಿದ್ದ ಮಳೆಗೆ ರಾಗಿ ಬೆಳೆ ನಾಟಿ ಮಾಡಿದ್ದಾರೆ. ಆದ್ರೆ ನಿರೀಕ್ಷೆಯಂತೆ ಮುಂದಿನ ತಿಂಗಳು ರಾಗಿ ಕಟಾವು ಮಾಡಬೇಕಿದ್ದ ರೈತ ಹರೀಶ್ರ ಜಮೀನಿಗೆ ಕಳೆದ 1 ವಾರದಿಂದ ಜಂಗುಳ್ಳ ಹಾಗೂ ಕೊಕ್ಕರೆ ಹುಳ ಎಂಬ ಹುಳುಗಳ ಕಾಟ ಶುರುವಾಗಿದೆ. ಇದರಿಂದ ಕೇವಲ 1 ವಾರದಲ್ಲಿ ಇಡೀ ಜಮೀನಿನ ರಾಗಿ ಬೆಳೆ ಹುಳಗಳ ಕಾಟದಿಂದ ಸಂಪೂರ್ಣವಾಗಿ ನಾಶಗೊಂಡಿದೆ. ವಿಚಿತ್ರ ಅಂದ್ರೆ ಸಾಮಾನ್ಯವಾಗಿ ರಾಗಿ ಬೆಳೆಯಲ್ಲಿ ಹುಳುಗಳ ಕಾಟ ಇರುವುದಿಲ್ಲ. ಆದ್ರೆ ಈ ರೀತಿ ತನ್ನ ರಾಗಿ ಬೆಳೆಗೆ ಹುಳ ಬಿದ್ದಿರುವುದಕ್ಕೆ ರೈತ ಹರೀಶ್ ಬಾಬು ಆತಂಕಗೊಂಡಿದ್ದಾರೆ. 3 ಎಕರೆಯಲ್ಲಿ ರಾಗಿ ಬೆಳೆ ಹಾಕಿದ್ದೀನಿ. ಈ ಮಳೆ ಎಲ್ಲ ಅದು ಇದ್ದಂಗೆ ಹುಳ ಬಿದ್ದು ಎಲ್ಲ ನಾಶ ಆಗಿದೆ. ಜಂಗುಳ ಅಂತ ವಿಪರೀತ ಮೇವು ಗೊಡ್ಡುಗೂ ಆಗಲ್ಲ. ಒಂದೆಲ್ಲ ಗೊಡ್ಡು ತಿಂದ್ರು ಕೂಡ ಹಸು ಕರು ತಿಂದ್ರು ಕೂಡ ಇದಾಗುತ್ತೆ, ಹೊಟ್ಟೆ ಊದ್ಕೊಳ್ತವೆ. ಏನು ಮಾಡೋಕ್ಕಿಂತ ಎಲ್ಲ ರಾಗಿ ಬೆಳೆ ಎಲ್ಲ ಪೂರ್ತಿ ತಿಂದಾಕಿದೆ. ಹಸುಗೂ ಆಗಲ್ಲ, ಏನಕ್ಕೂ ಆಗಲ್ಲ, ಆ ಥರ ತಿಂದಾಕಿದೆ. ಗೂಡ ಕಟ್ಟಿದೆ. ಇವು ಎಲ್ಲ ಕಡೆನೂ ಐತೆ, ನಮ್ದು ಜಾಸ್ತಿ ಐತೆ. 3 ತಿಂಗಳು ಬೆಳೆ ಹಾಕಿರೋದು, ಇನ್ನು 1.5 ತಿಂಗಳಾಗಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇನ್ನು ಅದು ಲಾಸ್ಟ್ ತನಕ ಆಗಲ್ಲ. ರಾಗಿ ಬಂಡವಾಳ 60-70 ಸಾವಿರ ಮೇಲೆ ಆಗಿದೆ, ಎಲ್ಲ ಹೋಯ್ತು. ಹೋದ್ರೆ ಹೋಗ್ಲಿ, ನಾಶಗೊಂಡಿರುವ ಬೆಳೆಯನ್ನು ರಾಸುಗಳಿಗಾದ್ರೂ ಹಾಕೋಣ ಅಂದ್ರೆ ಬೆಳೆಯಲ್ಲಿನ ಹುಳುಗಳಿಂದ ರಾಸುಗಳಿಗೂ ತೊಂದರೆಯಾಗೋದ್ರಿಂದ ದಿಕ್ಕು ಕಾಣದೆ ಪರಿತಪ್ಪಿಸುವಂತಾಗಿದೆ. ಇನ್ನು ಈ ಹುಳಗಳ ಸಮಸ್ಯೆ ಕೇವಲ ರಾಗಿ ಬೆಳೆಗೆ ಮಾತ್ರವಲ್ಲವಂತೆ. ಗ್ರಾಮದಲ್ಲಿ ಬೆಳೆದಿರುವ ಟೊಮೆಟೊ, ಜೋಳ, ಆಲೂಗಡ್ಡೆ ಹಾಗೂ ಇನ್ನಿತರೆ ಬೆಳೆಗಳಿಗೂ ದಿನೇ ದಿನೇ ವ್ಯಾಪಿಸುತ್ತಿದೆ. ಈ ಬಗ್ಗೆ ಕೃಷಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಕೂಡಲೇ ಔಷಧಿಗಳನ್ನು ತರಿಸಿಕೊಡ್ತೇವೆ. ಇದು ವಾತಾವರಣ ಬದಲಾವಣೆಯಿಂದ ಆಗಿರುವ ಸಮಸ್ಯೆ ಅಂತ ಹೇಳಿ 1 ವಾರ ಕಳೆದಿದ್ದು ಇಲ್ಲಿಯವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಅನ್ನೋದು ರೈತರ ಆರೋಪ. ಕೂಡಲೇ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಮುಂದೆ ಬಾರದಿದ್ರೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯಲೇಬೇಕಾಗುತ್ತದೆ ಹಾಗೂ ಗ್ರಾಮದ ಜನ ಊರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗುವ ದಿನಗಳು ದೂರ ಇಲ್ಲ ಅಂತಾರೆ ಗ್ರಾಮಸ್ಥರು. ಬೆಳೆ ಬೆಳೆದಂತ ರಾಗಿ, ಜೋಳ, ಅವರೇ ಎಲ್ಲ ನಾಶ ಆಗಿದೆ. ಇವತ್ತು ಇರೋ ರಾಗಿಗೂ ಸಹ ಈ ಕೊರಕೆ ಹುಳ, ಜಂಗು ಹುಳ ಅಂತ ಬಿದ್ದು ರೇಷ್ಮೆ ಹುಳ ಟೈಪ್ ಇದೆ. ಅದು ಪ್ರತಿಯೊಂದು ರಾಗಿನೂ ಹಾಳು ಮಾಡಿದೆ. ಇವತ್ತು ಹುಲ್ಲನ್ನಾದ್ರೂ ಹಸು ಮೇದ್ರೆ ಹಸು ಸಾಯುತ್ತೆ, ಜನ ತಿಂದರೆ ಜನ ಸಾಯ್ತಾರೆ, ಆ ಮಟ್ಟಕ್ಕೆ ಇದೆ. ಇದನ್ನು ಕೃಷಿ ಅಧಿಕಾರಿಗಳು 8 ದಿನದ ಮೊದಲೇ ಗಮನಕ್ಕೆ ತಂದರೆ ನಾವು ಔಷಧಿ ತರಿಸ್ಕೊಡ್ತೀವಿ ಸಬ್ಸಿಡಿಯಲ್ಲಿ ಅಂತ ಹೇಳಿದ್ರು. ಇವತ್ತು ಸಬ್ಸಿಡಿ ಔಷಧಿನೂ ಇಲ್ಲ. ಈ ರಾಗಿ ಬೆಳೆ ಹಾಳಾಗಿದೆ. ಹೋದಾಗ ಸಮಜಾಯಿಸಿ ಕೊಡ್ತಾರೆ, ನಾಳೆ ಬರ್ತದೆ, ನಾಳಿದ್ದೇ ಬರ್ತದೆ, ಆವಿಷ್ಕಾರ ಬರ್ತದೆ. ಇದಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ, ಇದಕ್ಕೆ ಕೃಷಿ ಸಚಿವರು ನೇರ ಹೊಣೆ ಆಗ್ತಾರೆ. ಇವತ್ತು ಕೋಲಾರ ಜಿಲ್ಲೆಯವರಾದ ಕೃಷ್ಣ ಬೈರೇಗೌಡರು ಇವತ್ತು ಕೋಲಾರ ತಾಲೂಕಿನಲ್ಲಿ ಈ ಥರ ಪರಿಸ್ಥಿತಿ ಇದ್ರೂ ಸಹ ಅವರು ಈ ಕಡೆ ಕಣ್ಣಿತ್ ಕೂಡ ನೋಡ್ತಾ ಇಲ್ಲ. ಅಧಿಕಾರಿಗಳನ್ನು ಕೇಳಿದರೆ ಅವ್ರು ಏನೋ ಒಂದು ಉತ್ತರ ಕೊಡ್ತಾರೆ, ನಾವು ಔಷಧಿ ತರಿಸ್ತೀವಿ, ಪಾಂಟಾಪ್ ಔಷಧಿ ತರಿಸ್ತೀವಿ, ಯಾವುದೋ ಪಾಂಟಾಪ್ ತರಿಸ್ತೀವಿ, ಕಂಟ್ರೋಲ್ ಮಾಡ್ತೀವಿ ಅಂತ. ಅವಾಂಟ ಅಂತ ಹೇಳ್ತಾರೆ. ಅವಾಂತ ಆಗ್ಬಿಟ್ಟಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ. ಕೆಲವು ದಿವಸದಿಂದ ಮಳೆ ಇಲ್ಲ. ನಮಗೆ ರಾಗಿ ಒಂದು ಅದಕ್ಕೆ ಬಂದಿದೆ, 15 ದಿವಸದಲ್ಲಿ ಸ್ವಲ್ಪ ಬಿತ್ತು, ಆಮೇಲೆ ಬೀಳಿಲ್ಲ. ಈ ಮಳೆ ಇಲ್ಲದಕ್ಕೂ ಈ ಹುಳ ಬಿದ್ದಿರೋದಕ್ಕೂ ಸಂಪೂರ್ಣವಾಗಿ ರಾಗಿ ಹಾಳಾಗಿದೆ. ಒಂದು ಕಾಳು ಕೂಡ ರಾಗಿ ಮನೆಗೆ ತರಕೋಗಲ್ಲ. ಇವತ್ತು 70,000-80,000 ಸಾವಿರ, 1 ಎಕರೆಗೆ 70,000-80,000 ಸಾವಿರ ಉಳುಮೆಯಿಂದ ಎಲ್ಲ ತಗೊಂಡ್ರು 1 ಎಕರೆಗೆ 70,000-80,000 ಸಾವಿರ ಬೆಳಿತೇವೆ ರೈತರಿಗೆ. ಪದ್ಧತಿ ಪ್ರಕಾರ ವ್ಯವಸಾಯ ಮಾಡಿ ಬೆಳೀತಾ ಇದ್ರು ಆ ಬೆಳೆಗೆಲ್ಲ ಜಂಗುಳು, ಕೊರಕೆ ಹುಳ ಅನ್ನೋ ಹುಳ ಬಿದ್ದು ನಾಶ ಆಗ್ತಾ ಇದೆ. ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದಾಗ ನಾವು ಸಬ್ಸಿಡಿಯಿಂದ ಅವಾಂಟ ಮದ್ದು ಔಷಧಿ ತರಿಸ್ಕೊಡ್ತೀವಿ, ಸಿಂಪಡಿಸಿ ಅಂತ ಹೇಳಿದಾರೆ. 15 ದಿವಸದಿಂದ ನಾವು ಹೋಗಿ ಯಾವುದೇ ಅಧಿಕಾರಿಗಳು ಮೊರೆ ಹೋದ್ರೂ ಯಾವುದೇ ಪರಿಹಾರ ಸಿಗಲಿಲ್ಲ. ಈಗ ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ನಾಶ ಆಗಿದೆ. ಬರೀ ರಾಗಿ ಒಣ ಬೇಸಾಯ ಬೆಳೆಗಳೆಲ್ಲ, ಇದು ಟೊಮೆಟೊಗೂ ಬೀಳ್ತಾ ಇದೆ, ಮತ್ತು ಆಲೂಗಡ್ಡೆಗೆ ಬೀಳ್ತಾ ಇದೆ, ಬದನೆಕಾಯಿಗೆ ಬೀಳ್ತಾ ಇದೆ, ಎಲ್ಲ ಹೂಕೋಸಿಗೆ ಬೀಳ್ತಾ ಇದೆ, ಎಲೆಕೋಸಿಗೆ ಬೀಳ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ಬೆಳೆಗಳಿಗೂ ಬಿದ್ದು ಇದು ಇಲ್ಲಿ ಶುರುವಾಗಿರೋದು ರಾಗಿ ಹೊಲದಲ್ಲಿ ಶುರುವಾಗಿದೆ. ಕಾರಣ ಏನಂತಂದ್ರೆ 1 ತಿಂಗಳಿಂದ ಮಳೆ ಇಲ್ಲ. ಅಧಿಕಾರಿಗಳಾಗಿರಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಆದಷ್ಟು ಪರಿಹಾರ ಆದ್ರೂ ನೀಡಿದ್ರೆ ಅಟ್ಲೀಸ್ಟ್ ಲಾಸ್ಟ್ ಕೊನೆಗಾದ್ರೂ ಈಗೇನಾದ್ರೂ ಔಷಧಿ ಕೊಟ್ಟು ಸಿಂಪಡಿಸಿ ಮತ್ತೆ ಏನಾದ್ರೂ ಸ್ವಲ್ಪ ಮಳೆ ಗಿಳ ಬಿದ್ರೆ ದನಕರುಗಳಿಗಾದ್ರೂ ಮೇವು ಆಗ್ತದೆ. ಒಂದು ವೇಳೆ ಅವ್ರೇನೋ ಆ ಒಂದು ಕ್ರಮ ತಗೊಂಡೇ ದನಕರುಗಳಿಗೂ ಸಹ ಮೇವು ಸಿಗೋದಿಲ್ಲ, ಆ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಜನ ಊರು ವಲಸೆ ಹೋಗ್ಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಒಟ್ನಲ್ಲಿ ಅಪರೂಪಕ್ಕೆ ಬಿದ್ದ ಮಳೆಯನ್ನು ನಂಬಿದ್ದು ರೈತರ ತಪ್ಪು ಅಥವಾ ವರುಣ ದೇವರ ಮುನಿಸೋ ತಿಳಿಯದೆ ಇಲ್ಲಿನ ರೈತರು ದಿಕ್ಕು ತೋಚದವರಾಗಿದ್ದಾರೆ. ಕೂಡಲೇ ಅಧಿಕಾರಿಗಳು ಈ ಹುಳಗಳ ಕಾಟಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮುಂದಾಗದಿದ್ರೆ ಪದೇ ಹೊಡೆತ ತಿನ್ನುತ್ತಿರುವ ರೈತರು ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಿಂದ ದೂರ ಉಳಿಯುವ ದಿನಗಳು ದೂರವಿಲ್ಲ. ಈಶ್ವರ್, ITV ನ್ಯೂಸ್, ಕೋಲಾರ. ಜೀತ ಪದ್ಧತಿ ಜಾಗೃತಿ ದಿನಾಚರಣೆ ಅಂಗವಾಗಿ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಜೀತ ವಿಮುಕ್ತಿ ಕರ್ನಾಟಕ, ನವಚೇತನ ಸಮೃದ್ಧಿ ಸಂಸ್ಥೆ ಹಾಗೂ ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಕಾರ್ಯಕ್ರಮ ನಡೆಯಿತು. ಇಂದು
ಜೀತ ಪದ್ಧತಿ ಜಾಗೃತಿ ದಿನಾಚರಣೆ ಅಂಗವಾಗಿ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಜೀತ ವಿಮುಕ್ತಿ ಕರ್ನಾಟಕ, ನವಚೇತನ ಸಮೃದ್ಧಿ ಸಂಸ್ಥೆ ಹಾಗೂ ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆ ಸುಮಾರು 25 ವರ್ಷಗಳಿಂದ ಜೀತ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸುತ್ತಿವೆ. ನಗರ ಪ್ರದೇಶದಲ್ಲಿ ಬಹುತೇಕ ಜೀತ ಪದ್ಧತಿ ಇಲ್ಲವಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇಂದು ಸಹ ಜೀವಂತವಾಗಿರುವುದು ದುರಂತ. 1993ರಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 456 ಜೀತದಾಳುಗಳನ್ನು ಗುರುತಿಸಲಾಗಿತ್ತು. ಇವರಲ್ಲಿ ಕೆಲವರಿಗೆ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಪರಿಹಾರ ಸಿಕ್ಕಿದ್ದು. ಬಿಡುಗಡೆಗೊಂಡಿರುವ ಅನೇಕ ಜೀತದಾಳುಗಳಿಗೆ ಇನ್ನೂ ಸಹ ಪರಿಹಾರ ಸಿಕ್ಕಿಲ್ಲ. ಜೀತ ವಿಮುಕ್ತರಿಗೆ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯ, ಸಾಲ ಮೊದಲಾದವುಗಳನ್ನು ಕೇವಲ ಪುಸ್ತಕದಲ್ಲಿವೆ. ಜಿಲ್ಲಾ, ತಾಲೂಕು, ಗ್ರಾಮ ಮಟ್ಟದ ಅಧಿಕಾರಿಗಳು ಕೆಲವು ಪಟ್ಟಭದ್ರ ಜನಪ್ರತಿನಿಧಿಗಳ ಕೈಗೊಂಬೆಗಳಂತೆ ವರ್ತಿಸುತ್ತಿರುವ ಕಾರಣ ಜೀತದಾಳುಗಳು ಸೌಲಭ್ಯಗಳಿಂದ ವಂಚಿತರಾಗಬೇಕಾಗಿದೆ. ಜೀತದಾಳುಗಳ ಕುಟುಂಬಗಳಿಗೆ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಪುನರ್ವಸತಿ ನೀಡಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿರುವಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಸಮಿತಿಯನ್ನು ರಚಿಸಿ ಜೀತ ವಿಮುಕ್ತಿಗಾಗಿ ದುಡಿಯುತ್ತಿರುವ ವ್ಯಕ್ತಿಗಳಿಗೆ ಆಯ್ಕೆ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಜೀತ ವಿಮುಕ್ತರಿಗೆ ಕಡ್ಡಾಯವಾಗಿ 200 ದಿನಗಳ ಕೂಲಿ ಹಾಗೂ 300 ರೂಪಾಯಿಗಳ ಕೂಲಿ, ನಿವೇಶನ ರಹಿತ ಜೀತದಾಳುಗಳಿಗೆ ನಿವೇಶನ ನೀಡಬೇಕು ಎಂದು ಈ ವೇಳೆ ಆಗ್ರಹಿಸಿ ಈ ಕುರಿತಂತೆ ತಮ್ಮ ಆಗ್ರಹ ಪೂರ್ವಕ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ನೀಡಲಾಯಿತು. ಈ ವೇಳೆ ಜೀತ ವಿಮುಕ್ತಿ ಕರ್ನಾಟಕದ ಜಿಲ್ಲಾ ಸಂಚಾಲಕ ಬೀಚಗಾನಹಳ್ಳಿ ನಾರಾಯಣಸ್ವಾಮಿ, ವಚನ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಜಿವಿ ಗಂಗಪ್ಪ, ತಾಲೂಕು ಸಂಚಾಲಕ ಕೆಸಿ ನರಸಿಂಹಪ್ಪ, ಆದಿನಾರಾಯಣಪ್ಪ, ಜೀತ ವಿಮುಕ್ತಿ ಕರ್ನಾಟಕದ ಚಂದ್ರಾಯಪ್ಪ, ಅಮರಾವತಿ, ರಾಮಾಂಜನೇಯ, ಅಶ್ವತ್ಥಪ್ಪ, ನರಸಿಂಹಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. చాలా గంభీరంగా జమీన్లు పంచి అక్కడ వాళ్ళకి సుధారణ కూడా చేద్దాం. అయితే అక్కడ నిర్మాణం వాతావరణం చెప్తే మనం కూడా భయపడాల్సిన అవసరం లేదు. అయితే మన అభివృద్ధి చేయడానికి గ్రామ సభలో గ్రామ పంచాయతీ మెంబరు ఆర్డర్ చేయాలని అటు సంప్రదాయం కూడా కారణం లేదు. తెచ్చుకోండి, గ్రామ సభ చేసిన తక్షణ ఎందరి పేరు రాయంటారు మీరు? వార్డు సభ చేస్తారు ప్రతి ఊర్లో. గ్రామ సభకి గ్రామ పంచాయతీ పెట్టుకుంటారు. ఏమి లిస్ట్ అది ఏం పెట్టినారో మీరు ఆర్డర్ చేస్తారా లేదు వాళ్ళకి ఇస్తారా అని ఖచ్చితంగా అది కావాలా. ರಾಜಶೇಖರ್, ITV ನ್ಯೂಸ್, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಮಾಯಣ ಗ್ರಂಥದ ಕರ್ತೃ ವಾಲ್ಮೀಕಿ ಮಹರ್ಷಿಯ ಜಯಂತ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ವಾಲ್ಮೀಕಿ ಜಯಂತಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದ ವೆಂಕಟೇನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಗ್ರಾಮದಲ್ಲಿ ಸುಮಾರು 80 ಮನೆಗಳು ಇದ್ದು, ಇದರಲ್ಲಿ ನಾಯಕ ಜನಾಂಗದವರು 70ರಷ್ಟು ಇದ್ದು, ಗ್ರಾಮದಲ್ಲಿ ಹಬ್ಬದ ಸಡಗರದಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ವಿಜಯಪುರ ಪುರಸಭೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ BM ನಾಯ್ಡು ತಂಡದವರಿಂದ ಗೀತಾ ಗಾಯನ ಕಾರ್ಯಕ್ರಮ ನಡೆಸಿದ್ರು ಮತ್ತು ಸಮುದಾಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸಭೆ ವತಿಯಿಂದ ಸಹಾಯಧನ ಚೆಕ್ ವಿತರಿಸಲಾಯಿತು ಹಾಗೂ ಸಮುದಾಯದ ಹಿರಿಯರಿಗೆ ಸನ್ಮಾನಿಸಲಾಯಿತು. ಸರ್ವಜ್ಞಾನಿಯಾದ ಎಂದು ವಂಚಿಸಿದಳೆ ಜೈತಾತ್ಮಕನಾದ ಬಸವರಾಜ
ಮೊದಲು ವಿಜಯಪುರಕ್ಕೆ ಹೋಗ್ತಾ ಇದ್ವಿ, ಹೋಬಳಿ ಮಠಕ್ಕೆ. ಈ ಸಲ ಹೋಬಳಿ ಮಠಕ್ಕೆ ಹೋಗ್ತಾ ಇದ್ದೀವಿ. ವಿಶೇಷವಾಗಿ ಈ ಸಲ ರಾಮನಾಮದ ಭಜನೆ ಮತ್ತು ವೇಷಭೂಷಣದಲ್ಲಿ ವಾಲ್ಮೀಕಿ, ಲವಕುಶ ಮತ್ತು ಬೇಡ್ರ ಕಣ್ಣಪ್ಪ ಮತ್ತು ಆಂಜನೇಯ ಈ 5 ವೇಷಗಳು ಹಾಕ್ಕೊಂಡು ವಿಜೃಂಭಣೆಯಿಂದ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಜನಾಂಗ ಸೇರಿ ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೋಗ್ತಾ ಇದ್ದೀವಿ ವಿಜಯಪುರಕ್ಕೆ. ಎಷ್ಟು ಟ್ರ್ಯಾಕ್ಟರ್ ತಗೊಂಡು ಹೋಗ್ತಾರೆ ಸರ್? ಇದು 3 ಟ್ರ್ಯಾಕ್ಟರ್ ಈ ಸಲ. ಹೋದ 2 ಟ್ರ್ಯಾಕ್ಟರ್ ಹೋಗಿದ್ದೀವಿ. ಅದಕ್ಕೆ ಮುಂಚೆ 1 ಟ್ರ್ಯಾಕ್ಟರ್ ಹೋಗಿದ್ವಿ. ಈ ಸಲ 1 ಟ್ರ್ಯಾಕ್ಟರ್ ಎಕ್ಸ್ಟ್ರಾ ಮಾಡಿದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. 80 ಮನೆ ಇದೆಯಾ? 80 ಮನೆ ಇದೆ. ವಾಲ್ಮೀಕಿ ಜನಾಂಗದವರು ಎಷ್ಟು ಜನ ಇದ್ದೀರಾ ಸರ್? ಎಲ್ಲ ಅವರೇ ಇರೋದು. ಎಲ್ಲ ಅವರೇ ಜಾಸ್ತಿ. 20% ಮಾತ್ರ ಅದರ್ಸ್ ಇರೋದು. ಹೌದಾ? 80% ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ ಇದನ್ನ ವಾಲ್ಮೀಕಿ ಜಯಂತಿ? 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇರೋದು ಅಂತಂದ್ರೆ 3 ವರ್ಷದಿಂದ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ವಿಜಯಪುರ ಪುರಸಭೆ ಸದಸ್ಯರಾದ ಜಿಎಸ್ ಶ್ರೀನಿವಾಸ್, ಬಿಎಂ ನಾಗರಾಜ್, ಗೌಸ್ ಖಾನ್, ಮಹೇಶ್ ಕುಮಾರ್, ಆರ್ಸಿ ಮಂಜುನಾಥ, ನಿಸಾರ್ ಅಹಮದ್, ಎಸ್ ಭಾಸ್ಕರ್, ತಿರುಮಲೇಶ್, ಮೆಹಬೂಬ್ ಪಾಷಾ, ಕೇಶವಪ್ಪ, ಮಾಜಿ ಸದಸ್ಯರಾದ ಸಂಪತ್ ಕುಮಾರ್, ಮುನಿಕೃಷ್ಣಪ್ಪ, ಮುಖ್ಯಾಧಿಕಾರಿ ಮಾರುತಿ ಶಂಕರ್ ಇನ್ನೂ ಅನೇಕರು ಹಾಜರಿದ್ದರು. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ಐಟಿವಿ ನ್ಯೂಸ್ ವಿಜಯಪುರ. ಈಗ ಬ್ರೇಕ್ ನಂತರ ಐಟಿವಿ ನ್ಯೂಸ್ ಮುಂದುವರಿಯುವುದು.